ಹಾಯ್ ನಮಸ್ಕಾರ ಎಲ್ಲರಿಗೂ ಭಾಗ್ಯ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಮತ್ತು ಟಕ್ಸ್ಗಳನ್ನು ಯಾವ ರೀತಿ ಕರೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲು ನಾನು ಈ ಫ್ರಂಟ್ ಪಾರ್ಟ್ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಹೊಲಿಗೆನ ಸ್ವಲ್ಪ ದಪ್ಪ ಇಟ್ಟು ಹೊಲ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ದಪ್ಪ ಹೊಲಿಗೆ ಇಟ್ಟು ಈ ರೀತಿ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಾದ ನಂತರ ಈ ಸೈಡಲ್ಲಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಈ ಮಾರ್ಕ್ ಮಾಡ್ಕೊಂಡಿರೋ ಟಕ್ಸ್ಗಳನ್ನು ಈಗ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದರ ಮಧ್ಯದಲ್ಲಿ ಇಲ್ಲಿ ಒಂದು ಕಾಜಾಪಟ್ಟಿ ಸೈಡ್ ನಾನು ಟಕ್ಸ್ನ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈಗ ಬ್ಲೌಸ್ನ ಸೈಡಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಈ ರೀತಿ ಟಕ್ಸ್ನ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈಗ ಮೇನ್ ಟಕ್ಸ್ನ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಆಗಿರೋದನ್ನು ಕಟ್ ಮಾಡಿ ತೆಗೆದು ಈಗ ಮೇನ್ ಟಕ್ಸ್ನ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಮ್ಮದು ಮೇನ್ ಟಕ್ಸ್ನ ಸ್ಟಿಚ್ ಹಾಕೊಂಡಾದ ನಂತರ ಈ ರೀತಿ ಆರ್ಮೋಲ್ ಸೈಡ್ ಮೇನ್ ಟಕ್ಸಿಗೆ ಸ್ಟ್ರೇಟಾಗಿ ಒಂದು ಆರ್ಮೋಲ್ ಸೈಡು ಟಕ್ಸ್ನ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ 4 ಟಕ್ಸ್ಗಳನ್ನ ನಾನು ಸ್ಟಿಚ್ ಹಾಕೊಂಡಾಯಿತು. ಈಗ ಇನ್ನೊಂದು ಫ್ರಂಟ್ ಪಾರ್ಟಿಗೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಪಾರ್ಟಿಗೆ ಏನು ಟಕ್ಸ್ಗಳನ್ನ ಸ್ಟಿಚ್ ಹಾಕೊಂಡಿದ್ದೀವಲ್ಲ ಅದೇ ಅಳತೆಯಲ್ಲೂ ಈ ಪಾರ್ಟ್ಗೂ ಕೂಡ ಟಕ್ಸ್ಗಳನ್ನ ಸ್ಟಿಚ್ ಹಾಕೊಳ್ತಾ ಇದ್ದೀನಿ.
ಈ ರೀತಿ ಟಕ್ಸ್ಗಳನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಈ ರೀತಿ ನೀಟಾಗಿ ಬರುತ್ತೆ. ಇಲ್ಲಿ 2 ಪಾರ್ಟ್ ಟಕ್ಸ್ಗಳನ್ನ ನಾನು ಸ್ಟಿಚ್ ಹಾಕ್ಕೊಂಡಾಯಿತು. ಇವಾಗ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈ ಕ್ರಾಸ್ ಬೆಲ್ಟ್ಗೆ ಮೊದಲು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸ್ಟಿಚ್ನ ಮೊದಲು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಲೈನಿಂಗ್ ಬಟ್ಟೆ ಸೈಡು ಇಲ್ಲಿ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಒಂದು ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಈ ರೀತಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಇವಾಗ ಇನ್ನೊಂದು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈಗ 2 ಕ್ರಾಸ್ ಬೆಲ್ಟು ರೆಡಿ ಆಯಿತು. ಈಗ ಟಕ್ಸ್ ಪಾರ್ಟ್ಗೆ ಈ ಕ್ರಾಸ್ ಬೆಲ್ಟ್ನ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕೀಗ. ಈ ರೀತಿ ಇದನ್ನು ಇದ್ರ ಮೇಲೆ ಇಟ್ಟು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹೊಲ್ಕೊಂಡಾದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ಇಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ 2 ಸೈಡ್ ಕ್ರಾಸ್ ಬೆಲ್ಟ್ನ ನಾವು ಅಟ್ಯಾಚ್ ಮಾಡ್ಕೊಂಡಾಯಿತು. ಇವಾಗ ಈ ಫೋಲ್ಡ್ ಮಾಡಿರೋದನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ಸೈಡಲ್ಲಿ ಜಾಸ್ತಿ ಆಗಿರೋ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ ಈ ರೀತಿ ನಮ್ಮದು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇವಾಗ ಕಾಜಾಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಈ ಕಾಜಾಪಟ್ಟಿ ಈ ಫ್ರಂಟ್ ಪಾರ್ಟ್ ಕೆಳಗಡೆ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೆಳಗಿನ ಸೈಡು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಈ ರೀತಿ ಇದನ್ನು ತೆಗೆದುಕೊಂಡು ಇಲ್ಲಿ ಮತ್ತೆ ಒಂದು ಫೋಲ್ಡ್ ಮಾಡಿ ಈಗ ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಹುಕ್ ಬಾಕ್ಸ್ನ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಹುಕ್ ಬಾಕ್ಸ್ನ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ನಾನು ಇಲ್ಲಿ 4 ಹುಕ್ ಬಾಕ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಮ್ಮದು ಹುಕ್ ಬಾಕ್ಸ್ ರೆಡಿ ಆಯಿತು. ಇವಾಗ ಹುಕ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಫ್ರಂಟ್ ಪಾರ್ಟ್ ಮೇಲೆ ಇಟ್ಟು ಇಲ್ಲಿ ಒಂದು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಪೂರ್ತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಪೂರ್ತಿಯಾಗಿ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿ ಎರಡು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ ಲೈನಿಂಗ್ ಇಟ್ಟು ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಬ್ಯಾಕ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಅದರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಕೆಳಗಡೆ ಸೈಡು ಒಂದು ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಲೈನಿಂಗ್ ಬಟ್ಟೆನ ತಿರುಗಿಸ್ಕೊಂಡು ಈಗ ಮೇಲೆ ಮತ್ತೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ ನೆಕ್ನ ಸ್ಟಿಚ್ ಹಾಕೊಳ್ಳೋಣ. ಈ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಗುಂಡು ಪಿನ್ಗಳನ್ನ ನಾನು ಹಾಕೊಳ್ತಾ ಇದ್ದೀನಿ. ಈ ಬ್ಯಾಕ್ ಪಾರ್ಟ್ ನೆಕ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಗುಂಡು ಪಿನ್ಗಳನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ಗಳನ್ನ ಸ್ಟಿಚ್ ಮಾಡಿಕೊಂಡು ಎರಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ನೆಕ್ ಪಟ್ಟಿ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಈ ಸ್ಲೀವ್ಸ್ಗೆ ಈ ಮೇನ್ ಫ್ಯಾಬ್ರಿಕ್ ಮತ್ತು ಈ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ ಮೊದಲು. ಈ ಲೈನಿಂಗ್ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಮೇಲೆ ಒಂದು ಹೊಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಈ ಸ್ಲೀವ್ಸ್ನ ಮೇಲಿನ ಸೈಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಎರಡೂ ಸ್ಲೀವ್ಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಾಯಿತು. ಈ ಸೈಡಲ್ಲಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಬ್ಲೌಸ್ನ ಶೋಲ್ಡರ್ ಮಧ್ಯದಲ್ಲಿ ಈ ಸ್ಲೀವ್ಸ್ನ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಫಸ್ಟ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಸೆಕೆಂಡ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ನ ಶೋಲ್ಡರ್ ಮಧ್ಯದಲ್ಲಿ ಈ ಸ್ಲೀವ್ಸ್ನ ಇಟ್ಕೊಂಡು ಕರೆಕ್ಟಾಗಿ ಇಟ್ಟು ಈ ರೀತಿ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಮ್ಮದು ಎರಡೂ ಸ್ಲೀವ್ಸ್ ರೆಡಿ ಆಯಿತು. ಈಗ ಬ್ಲೌಸ್ನ ಸೈಡಲ್ಲಿ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ನ ಎರಡು ಸೈಡ್ ನೀಟಾಗಿ ಜೋಡಿಸಿ ಈ ಬ್ಲೌಸ್ ಫಿಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಈ ರೀತಿ ನಮ್ಮದು ಬ್ಲೌಸ್ ರೆಡಿ ಆಯಿತು. ನೋಡಿದ್ರಲ್ಲ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಮತ್ತು ಟಕ್ಸ್ಗಳನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.